ಪರಿಚಯ ಮಾಡ್ಬೋದು ಸರ್ ನಾನು ಭರತ್ ಅಂತ ಇನ್ನು ಮೊದಲನೇ ಸಿನಿಮಾ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಿರೋದು. ಸೊ ಸಿನಿಮಾ ಹೆಸರು ಪಿಂಗಾಕ್ಷ ಅಂತ. ಸೊ ಇದು ಒಂದು ಆರ್ ಚಿತ್ರ. ಈ ಸಿನಿಮಾ ಆನ್ಲೈನ್ ಏನು ಅಂದರೆ ಒಂದು ಹೀರೋ ACP ರೋಲ್ ಆಗಿರ್ತಾನೆ. ಅವನ ಹೆಂಡತಿ ಮಕ್ಕಳನ್ನ ದುಷ್ಟಶಕ್ತಿಯಿಂದ ಹೇಗೆ ಕಾಪಾಡ್ಕೊತಾನೆ, ಅದಕ್ಕೆ ದೈವಶಕ್ತಿ ಯಾವ ಥರ ಸಪೋರ್ಟ್ ಮಾಡುತ್ತೆ ಅನ್ನೋದೇ ಈ ಸಬ್ಜೆಕ್ಟ್. ಮೊದಲನೇ ಸಲ ಅಂತೀರಾ? ಇದಕ್ಕೆ ಮೊದಲು ಯಾರ ಕೆಲಸ ಮಾಡಿದ್ದೀರಾ? ಸರ್ ಮೊದಲು ತುಂಬ ಕೆಲಸ ಮಾಡಿದ್ದೀನಿ. ಅಂದರೆ ಲೈಕ್ ತೆಲುಗಲ್ಲೂ ಮಾಡಿದ್ದೀನಿ, ಕನ್ನಡದಲ್ಲೂ ಮಾಡಿದ್ದೀನಿ. ಸೊ ಪರ್ಟಿಕ್ಯುಲರ್ ಇದೆ ಅವರು ಅಂತ ಏನು ಮಾಡಿಲ್ಲ. ನನಗೆ ಫಸ್ಟಿಂದನೂ ಪ್ಯಾಷನ್ನು 12 ವರ್ಷದಿಂದ ಸಿನಿಮಾ ಮಾಡಬೇಕು ಅಂತ. ಸೊ ನಾವು ಟೆಡಿ ಬೇರ್ ಪ್ರೊಡ್ಯೂಸರ್ಗೂ ಇದ್ದೆ ನಾನು. ಸೊ ಆ ಥರ ಇದಕ್ಕೂ ಮಾಡಬೇಕು. ಈಗ ಆರ್ ಮೂವಿ ಅಂದ ತಕ್ಷಣ ಒಂದಷ್ಟು ಟ್ರಾಫಿಕ್ ಇರುತ್ತೆ, ಬೇರೆ ಥರ ಜಾಸ್ತಿ ಇರುತ್ತೆ, ಅದನ್ನು ಹೇಗೆ ಪ್ರಿಪೇರ್ ಮಾಡ್ತೀವಿ? ಸರ್ ಪ್ರತಿ ಆರ್ ಸೀನು ಕೂಡ ತುಂಬ ಯೋಚನೆ ಮಾಡಿ ಕೂತ್ಕೊಂಡು ಎಷ್ಟೋ ರಾತ್ರಿಗಳು ಕೆಲಸ ಮಾಡಿ ಒಂದೊಂದು ಸೀನ್ನ ಬರೆದಿದ್ದೀವಿ. ಆ ಥರ ತುಂಬ ಸೀನ್ಗಳಿದೆ ಸಿನಿಮಾದಲ್ಲಿ. ಇವಾಗ ಬರೋ ಸಿನಿಮಾಗಳೆಲ್ಲ ಏನೋ ಒಂದು ಕಾಮಿಡಿ ಆರ್ ಆಗಿರುತ್ತೆ, ಇಲ್ಲಾಂದರೆ ರಿವೆಂಜ್ ಆರ್ ಆಗಿರುತ್ತೆ. ಇದು ಆ ಥರ ಅಲ್ಲ. ಇದೊಂದು ಸ್ಪೆಸಿಫಿಕ್ ಒಂದು ದೆವ್ವ ಅನ್ನೋದು ಏನಕ್ಕೆ ಬರುತ್ತೆ, ಯಾವ ಥರ ಅಟ್ಯಾಕ್ ಮಾಡುತ್ತೆ, ಆ ದೆವ್ವಕ್ಕೂ ಇವ್ರಿಗೆ ಏನು ಸಂಬಂಧ ಅನ್ನೋದು, ಸಂಬಂಧ ಇಲ್ಲದೆ ಏನಕ್ಕೆ ಅದು ಬರುತ್ತೆ ಅನ್ನೋದು ಕೂಡ ನೀವು ತಿಳ್ಕೊಬೋದು ಸಿನಿಮಾದಲ್ಲಿ. ಯಾರೆಲ್ಲ ಇರ್ತಾರೆ ಸಿನಿಮಾದಲ್ಲಿ? ಸರ್ ಈಗ ನಾವು ಅಂದ್ಕೊಂಡಿರೋದು ಅವಿನಾಶ್ ಸರ್, ರಂಗಾಯಣ ರಘು ಸರ್, ನಾಗಮಹೇಶ್ ಸರ್ ಅಂತ ತೆಲುಗು ಆರ್ಟಿಸ್ಟು, ಆಮೇಲೆ ವರ್ಧನ್ ಸರ್, ಆಮೇಲೆ ಶರತ್ ಲೋಹಿತಾಶ್ ಅವರು, ಇವರೆಲ್ಲ ಇನ್ನೂ ಕ್ಯಾಸ್ಟಿಂಗ್ ಮಾಡ್ತೀವಿ. ಕೆಲವೊಂದು ಪ್ರೊಫೈಲ್ ಇನ್ನೂ ಫೈನಲೈಸ್ ಮಾಡಿಲ್ಲ. ಸೊ ಅವರೆಲ್ಲ ಇರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸರ್ ಸೆಟ್ಗಳು ಅಂದರೆ ಕ್ಲೈಮ್ಯಾಕ್ಸ್ಗೆ ಒಂದು ಊರಲ್ಲಿ ಸೆಟ್ ಆಗ್ತಾ ಇದ್ದೀವಿ. ಅದು ಫುಲ್ಲು ಆರ್ ಇರೋದ್ರಿಂದ ಒಂದು ವಿಲೇಜಲ್ಲಿ ಸೆಟ್ ಆಗ್ತಾಯಿದೆ ಸರ್. ನೀವು ಹಾರರ್ ಜನರೇ ಮಾಡಬೇಕು ಅಂತ ಏನಕ್ಕೆ ಸರ್ ಏನಿಲ್ಲ, ಈಗ ಮೊದಲಿಂದ ಒಂದು ಎಷ್ಟೊಂದು ಆರ್ ಸಿನಿಮಾ ನನ್ನ ಸ್ವಲ್ಪ ಫೇವ್ರೇಟ್ ಆರ್ ಸಿನಿಮಾಗಳು. ಸೊ ಎಲ್ಲ ಸಿನಿಮಾಗಳು ನೋಡ್ತಾ ನನಗೆ ಒಂದು ಡಿಫ್ರೆಂಟಾಗಿ ನಮ್ಮ ಇಂಡಿಯನ್ ಸಿನಿಮಾಸಲ್ಲಿ ಒಂದು ಡಿಫ್ರೆಂಟಾಗಿ ಆರ್ ಮಾಡಬೇಕು ಅಂತ ಇಷ್ಟ. ಯಾಕಂದ್ರೆ ನಮ್ಮಲ್ಲಿ ಒಂದು ಈಗ ಇಂಗ್ಲೀಷಲ್ಲಿ ಯಾವುದೋ ಬೇರೆ ಸಿನಿಮಾ ನೋಡಿದಾಗ ಆರ್ ಅಂದಾಗ ಒಂದು ಫೀಲಿಂಗ್ ಬರುತ್ತೆ, ಆರ್ ಅಂತ ಹೋಗ್ತೀವಿ. ಇದು ಒಂದು ಟೈಮಲ್ಲಿ ಇತ್ತು. ಈಗ ರೀಸೆಂಟಾಗಿ ಬಂದಿರೋ ಎಲ್ಲ ಸಿನಿಮಾಗಳಲ್ಲಿ ಕಾಮಿಡಿ ಆರ್ ಜಾಸ್ತಿಯಾಗಿ ಇಟ್ಟಾಗಿ ಚೆನ್ನಾಗಿ ಓಡ್ತಿದೆ. ಬಟ್ ಆ ಥರ ಅಲ್ಲದೆ ಒಂದು ರಿಯಲ್ ಭಯ ಪಡೋವಂಥ ಆರ್ ಸಿನಿಮಾದಾಗ ಹೇಗಿರುತ್ತೆ ಅಂತ ನನಗೆ ಒಂದು ಅನಿಸಿ ಮಾಡಬೇಕು ಅಂತ ಅನ್ನಿಸ್ತು ಅಷ್ಟೇ. ಹಾಂ ಸರ್. ಸರ್ ಡಿಫ್ರೆಂಟ್ ಅಂದರೆ ಈ ಸಿನಿಮಾದಲ್ಲಿ ನೀವು ಎಲ್ಲ ಮಸಾಲ ಎಲ್ಲ ಮಿಕ್ಸ್ ಇರುತ್ತೆ. ಒಬ್ಬಳು ಹೀರೋ ಲವ್ ಸ್ಟೋರಿಯಿಂದ ಹಿಡಿದು ಅವ್ರ ಮದುವೆಯಾಗಿ ಮಗು ಹುಟ್ಟೋವರೆಗೂ, ಆಮೇಲೆ ಆ ಫ್ಯಾಮಿಲಿನ ಯಾವ ಥರ ಕಾಪಾಡ್ಕೊತಾನೆ. ಇದರಲ್ಲಿ ಯಾವುದೇ ದೆವ್ವಕ್ಕೂ ಹೀರೋಯಿನ್ಗೂ ಮಗುಗೆ ಯಾವುದೇ ರಿವೆಂಜ್ ಇರೋಲ್ಲ. ಇಟ್ಸ್ ಆಲ್ ವೈ ಇಟ್ ಈಸ್ ಹ್ಯಾಪನ್, ಯಾಕೆ ಆಯ್ತಿದೆಲ್ಲ. ಸೊ ಇದಾಗೋದಕ್ಕೆ ಕಾರಣ ಏನು ಅಂದರೆ ಒಂದು ದೆವ್ವ ಅನ್ನೋದು ಸುಮ್ಮನೆ ರೀಸನ್ ಇಲ್ದೇ ಬಂದ್ಬಿಡುತ್ತಾ ಅನ್ನೋದು ಒಂದು ದೆವ್ವ ಅಂದರೆ ಏನು ಆ್ಯಕ್ಚುಲಿ ಅನ್ನೋದು ಅವಾಗ ನಾನಿನ್ನ ಬಿಡಲ್ಲ ಸಿನಿಮಾ ನೋಡ್ಬೇಕು ಅನ್ನಿಸ್ತು ನನಗೆ. ದೆವ್ವ ಅಂದರೆ ಈ ಥರ ಇರುತ್ತೆ ಅಂತ. ಅದಾದಮೇಲೆ ಬೇಜಾನ್ ಸಿನಿಮಾ ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಮ್ಮಲ್ಲಿ ಕೆಲವು ಡಿಫ್ರೆಂಟಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಗಣೇಶ್ ಅಂತ ಕ್ಯಾಮ್ರಾ DOP, ಕ್ರಿಸ್ಟೋಫರ್ ಜೇಸನ್ ಮ್ಯೂಸಿಕ್ ಡೈರೆಕ್ಟ್ರು. ಸೊ ರಾಜರತ್ನ ಅವರು ಡೈರೆಕ್ಟ್ರೇ ಕೋ-ಡೈರೆಕ್ಟರ್ ವರ್ಕ್ ಮಾಡ್ತಾಯಿದ್ದಾರೆ. ಸೊ ಈಸ್ ತಾಜ್ ಅಂತ ಸಿನಿಮಾ ಡೈರೆಕ್ಟರ್ ಆಗಿದ್ದು. ಸೊ ಅಜಿತ್ ಅಂತ ಮಾಡ್ತಾಯಿದ್ದಾರೆ, ಅವರು ಹಂಸಲೇಖ ಅವ್ರ ಹತ್ರ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಾಯಿದ್ದಾರೆ. ಸೊ ಇನ್ನು ಮುಂತಾದವು ಜನ ಕೆಲಸ. 4 ಸಾಂಗ್ಸ್ ಸರ್. ಇಲ್ಲ ಒಂದು ದೇವ್ರ ಹಾಡಿರುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಲವ್ ಸಾಂಗ್ಸ್ 2 ಇರುತ್ತೆ, ಒಂದು ಐಟಮ್ ಸಾಂಗ್ ಇರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.